ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದರೆ ನಿಮ್ಮ ಆಧಾರ್ ಕಾರ್ಡು ಒಂದೇ ನಿಮಿಷದಲ್ಲಿ ನಿಮ್ಮ ಮೊಬೈಲ್ ಡೌನ್ಲೋಡ್ ಮಾಡ್ಕೋಬೋದು. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿಬಿಡಿ. ಯಾಕೆಂದರೆ ನಾನು ಯಾವುದೇ ಅಪ್ಲೋಡ್ ಮಾಡಿರೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವಾಗ ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ನೀವು ಡೈರೆಕ್ಟ್ ಗೂಗಲ್ ಆಪ್ಷನ್ ಇರ್ತಾರೆ, ನಿಮ್ಮ ಆ್ಯಪ್ ಗೂಗಲ್ ಆ್ಯಪನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಗೂಗಲ್ ಆಪ್ ಅನ್ನು ಓಪನ್ ಮಾಡ್ಕೊಂತ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಎಲ್ಲ ಸರ್ಚ್ ಅಂತ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮಗೆ ಇಲ್ಲಿ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಟೈಪ್ ಮಾಡ್ಕೋಬೇಕಾಗತ್ತೆ ಆಧಾರ್ ಡೌನ್ಲೋಡ್ ಅಂತ. ಇವಾಗ ನಾವು ಟೈಪ್ ಮಾಡ್ತಾ ಇದ್ದೀನಿ ನೋಡಿ, ಆಧಾರ್ ಡೌನ್ಲೋಡ್. ನೀವು ಒಂದೆರಡು ವರ್ಡ್ ಟೈಪ್ ಮಾಡಿದ್ರೆ ಅದು ನಿಮಗೆ ತೋರಿಸುತ್ತೆ ಆಧಾರ್ ಡೌನ್ಲೋಡ್ ಅಂತ. ನಿಮ್ಗೆ ಏನಾದ್ರು ತೋರಿಸಲಿಲ್ಲ ಅಂದ್ರೆ ಫುಲ್ ಟೈಪ್ ಮಾಡ್ಕೊಳ್ಳಿ. ಆಧಾರ್ ಡೌನ್ಲೋಡ್ ಮಾಡಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಹಲವಾರು ವೆಬ್ಸೈಟ್ ಕೊಟ್ಟಿರ್ತಾರೆ ಅವರು. ಅದರಲ್ಲಿ ನಿಮಗೆ ನಾವು ಮಾರ್ಕ್ ಮಾಡ್ತಾ ಇದೀನಿ ನೋಡಿ, ಇವಾಗ ಆಧಾರ್ ಕಾರ್ಡ್ ಡೌನ್ಲೋಡ್ 2025 ಅಂತ ಇದೆಯಲ್ಲ, ಇವಾಗ ನಾವು ಮಾರ್ಕ್ ಮಾಡ್ತಾ ಇದೀನಿ ನೋಡಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದ ನಂತರ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ನಿಮ್ಗೆ ಕೆಳಗಡೆ ಬಂದ್ರೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಇವಾಗ ಡೌನ್ಲೋಡ್ ಇ ಆಧಾರ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದರ ಕೆಳಗಡೆ ಡೌನ್ಲೋಡ್ ಯುವರ್ ಇ ಆಧಾರ್ ಇನ್ಸ್ಟೆಂಟ್ಲಿ ಯೂಸಿಂಗ್ ಆಧಾರ್ ಆರ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ನಿಮಗೆ ಕಾಣಿಸ್ತಾ ಇರ್ಬೋದು ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಒಂದು ನೋಟಿಫಿಕೇಶನ್ ಕೊಡ್ತಾರೆ ನಿಮ್ಗೆ ಅವರು. ಅಂದ್ರೆ ಇದು ಆಧಾರ್ ಡೌನ್ಲೋಡ್ ಮಾಡುವ ಒಂದು ಆ್ಯಪ್ ಇದೆ, ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ. ಇಲ್ಲಿ ನಿಮ್ ಕೆಳಗಡೆ ತೋರಿಸ್ತಾ ಇರ್ಬೋದು ಅವರು ಯೂಸ್ ಆಧಾರ್ ಆ್ಯಪ್ ಅಂತಂದು. ಸೊ ನೀವು ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು, ಆ್ಯಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿ ಬೇಡ ನಾವು ಇಲ್ಲೇ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂತೀನಿ ಅಂತಂದ್ರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಕಂಟಿನ್ಯೂ ವೆಬ್ಸೈಟ್ ಅಂತ ಇದೆಯಲ್ಲ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ. ಫಸ್ಟ್ ಇಲ್ಲಿ ನಿಮ್ಗೆ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಅದು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ, ಎಂಟರ್ ಆಧಾರ್ ಕಾರ್ಡ್ ನಂಬರ್ ಅಂತಿದೆ. ಸೊ ಎಂಟರ್ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕಾಗತ್ತೆ. ಕೆಳಗಡೆ ಕ್ಯಾಪ್ಚರ್ ಹಾಕ್ಬೇಕಾಗತ್ತೆ. ಇನ್ನೊಂದು, ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತೋ ಸೊ ಆ ಒಂದು ನಂಬರ್ಗೆ ಇದು OTP ಕಳಿಸ್ತಾರೆ ಅವರು. ಆ OTP ನ ಎಂಟರ್ ಮಾಡಿದ್ರೆ ಮಾತ್ರ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಅಂದ್ರೆ ನಂಬರ್ ಅದು ಆಧಾರ್ ಕಾರ್ಡ್ ಲಿಂಕ್ ಇಲ್ಲದೆ ಇರೋ ನಂಬರು ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಇರಲ್ಲ. ಅದು ಆಧಾರ್ ಕಾರ್ಡ್ ಲಿಂಕ್ ಇರೋ ನಂಬರೇ ಬೇಕು, ಅಂದ್ರೆ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಕ್ಕಾಗುತ್ತೆ. ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವ್ರು OTP ಕಳಿಸ್ತಾರೆ. ಸೊ ನೀವು ಅದೇ ತರ OTP ಇಲ್ಲಿ ಹಾಕ್ಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇವಾಗ ನಂದು ಆಕ್ಟಿವ್ ಇದೆ, ಆಧಾರ್ ಕಾರ್ಡ್ ಅಲ್ಲಿ ಲಿಂಕ್ ಇರೋ ನಂಬರ್ ಆಕ್ಟಿವ್ ಇದೆ. ಇದರಲ್ಲಿ OTP ಬರುತ್ತೆ. ನಿಮ್ ಕಣ್ ಮುಂದೆ ತೋರಿಸ್ತೀನಿ. ಇವಾಗ ನಾನು ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕೊಂತ ಇದ್ದೀನಿ, ಒಂದು ನಿಮಿಷ. ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ನಿಮ್ಗೆ ಕೆಳಗಡೆ ಕ್ಯಾಪ್ಚರ್ ಕಾಣುತ್ತೆ. ಕ್ಯಾಪ್ಚರ್ ನಿಮಗೆ ಟಪ್ಪಾಗಿರೋದು ಕೊಟ್ಟಿದ್ರೆ ಕೆಳಗಡೆ ಪಕ್ಕದಲ್ಲಿ ನಿಮಗೆ ಇದು ಏನದು ರಿಪ್ಲೇಸ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ನಿಮ್ಗೆ ಒಂದೇಳೆ ಗೊತ್ತಾಗಲಿಲ್ಲ ಅಂತಂದ್ರೆ ಸ್ಪೀಕರ್ ಒಂದು ಆಪ್ಷನ್ ಇದೆ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅವರು ಹೇಳ್ತಾರೆ. ಸೊ ನಾನು ಇವಾಗ ಟೈಪ್ ಮಾಡ್ತಾ ಇದ್ದೀನಿ ನೋಡಿ, ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಇಲ್ಲಿ ಕ್ಯಾಪ್ಚರ್ ಹಾಕಿದ ನಂತರ ನಿಮಗೆ ಸೆಂಡ್ OTP ಅಂತ ಇದೆಯಲ್ಲ, ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮಗೆ ಬ್ಲೂ ಟಿಕ್ ಒಂದು ಆಪ್ಷನ್ ಬರುತ್ತೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೀವು ಕ್ಯಾಪ್ಚರ್ ಅನ್ನ ಕರೆಕ್ಟ್ ಹಾಕಿದ್ರೆ ಮಾತ್ರ OTP ಸಕ್ಸಸ್ಫುಲ್ ಆಗುತ್ತೆ, ಇಲ್ಲ ಅಂದ್ರೆ OTP ಕ್ಯಾನ್ಸಲ್ ಆಗುತ್ತೆ. ಸೊ ಇದೇ ತರ ನಿಮ್ಗೆ ಇಲ್ಲಿ ಕೆಳಗಡೆ ಅದಾದ ನಂತರ ಅದ್ರ ಕೆಳಗಡೆ ನಿಮ್ಗೆ ಒಂದು OTP ಇದನ್ನ ಕೊಡ್ತಾರೆ ಅವರು, ಎಂಟರ್ OTP ಅಂತ. ಸೊ ನೀವು OTP ನ ಟೈಪ್ ಮಾಡ್ಕೋಬೇಕಾಗತ್ತೆ. OTP ಹಾಕಿದ ನಂತರ ನಿಮಗೆ ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಕಾಣಿಸ್ತದೆ. ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ವೇಟ್ ಮಾಡಿ, ಇವಾಗ ನೋಡ್ತಾ ಇರ್ಬೋದು ನೀವು ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಆಲ್ರೆಡಿ ಡೌನ್ಲೋಡ್ ಆಗಿರುತ್ತೆ. ಸೊ ನೀವು ಯಾವ ಒಂದು ಆ್ಯಪಲ್ಲಿ ಇದು ಡೌನ್ಲೋಡ್ ಮಾಡಿರೋ ಆಧಾರ್ ಕಾರ್ಡ್ ನೋಡ್ಕೋಬೇಕು ಅಂದ್ಕೊಂಡಿರ್ತಾರ. ಸೊ ನೀವು ಆ ಆ್ಯಪ್ ನಿಮ್ಗೆ ಎಲ್ಲ ಆ್ಯಪ್ ಶೋ ಆಗಿರುತ್ತೆ. ನೀವು ಯಾವ ಆ್ಯಪಲ್ಲಿ ನೋಡ್ಬೇಕು ಅನ್ಕೊಂಡಿರ್ತಾರ ಸೊ ನೀವು ಆ ಆ್ಯಪನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ನಿಮಗೆ ಆ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದ್ರ ಆ ಆ್ಯಪಲ್ಲಿ ಓಪನ್ ಮಾಡಿದ ನಂತರ ನಿಮಗೆ ಅವರು ಇದು ಏನಪ್ಪ ಪಾಸ್ವರ್ಡ್ ಕೇಳ್ತಾರೆ. ಪಾಸ್ವರ್ಡ್ ಅಂದ್ರೆ ಏನು ಟೆನ್ಷನ್ ತಗೋಬೇಡಿ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರೋ ನೇಮೇ ಇರುತ್ತೆ, ಅದು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರೋ ಫಸ್ಟ್ 4 ಅಕ್ಷರ ಅಂದ್ರೆ ಫಸ್ಟ್ 4 ವರ್ಡ್ಸ್ ಇರ್ತಾವಲ್ಲ, ಸೊ ನೀವು ಅದನ್ನ ಕ್ಯಾಪಿಟಲ್ ಆಗಿ ಟೈಪ್ ಮಾಡ್ಕೋಬೇಕಾಗತ್ತೆ. ಕ್ಯಾಪಿಟಲ್ ಆಗಿ ಟೈಪ್ ಮಾಡಿದ ನಂತರ ನಿಮಗೆ ಇನ್ನೂ 4 ಅಕ್ಷರ ಅಂತಂದ್ರೆ ಇನ್ನೂ 4 ನಂಬರ್ ಅಂದ್ರೆ ಇದು ಯಾವ್ದು ನಿಮ್ಮ ಡೇಟ್ ಆಫ್ ಬರ್ತ್ ಇರ್ತಲ್ಲ, ಲಾಸ್ಟ್ 4 ನಂಬರ್ ಇರುತ್ತೆ, ಅಂದ್ರೆ ಡೇಟ್ ಆಫ್ ಬರ್ತ್ ಇಯರ್ ಇರುತ್ತಲ್ಲ. ಸೊ ನೀವು ಅದನ್ನ ಟೈಪ್ ಮಾಡ್ಕೋಬೇಕಾಗತ್ತೆ.
ಅದನ್ನು ಟೈಪ್ ಮಾಡಿದ ನಂತರ ನಿಮಗೆ ಇಲ್ಲಿ ಕನ್ಫರ್ಮ್ ಕೇಳ್ತಾರೆ, ಅವರು ಕನ್ಫರ್ಮ್ ಕೊಟ್ಟರೆ ನಿಮ್ಮ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ. ಸೊ ನೀವು ಇದನ್ನು ಪ್ರಿಂಟ್ ಬೇಕಾದ್ರೂ ತೆಗೆಸ್ಕೋಬೋದು ಅಥವಾ ನಿಮ್ಗೆ ಏನಾದರೂ ಪರ್ಸ್ನಲ್ ಯೂಸ್ಲಿನೂ ಮಾಡ್ಕೋಬೋದು ಇದರಲ್ಲಿ ಅಂತ. ಸೊ ತುಂಬ ಸಿಂಪಲ್ ಆಗಿದೆ ಇದು. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡನ್ನು ಇದೇ ಥರ ಸಿಂಪಲ್ ಆಗಿ. ಎಲ್ಲರೂ ವಿಡಿಯೋ ನೋಡಿದಿರಲ್ಲ, ಸೊ ಇದೇ ಥರ ನಿಮ್ಮ ಮೊಬೈಲಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೋದು. ಆದರೆ ಮೊಬೈಲ್ ನಂಬರ್ ಲಿಂಕ್ ಇರೋ ಆಧಾರ್ ಕಾರ್ಡ್ ಮಾತ್ರ ಡೌನ್ಲೋಡ್ ಮಾಡ್ಕೋಬೋದು. ಮೊಬೈಲ್ ನಂಬರ್ ಲಿಂಕ್ ಇಲ್ದಿರೋ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೋ ಆ ಮೊಬೈಲ್ ನಂಬರಿಂದ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೋದು. ಲಾಸ್ಟಲ್ಲಿ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಅದು ಪಾಸ್ವರ್ಡ್ ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ. ಪಾಸ್ವರ್ಡ್ ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ನಿಮ್ಮ ನೇಮ್ ಇರುತ್ತಲ್ಲ, ಯಾವ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿರ್ತಾರ ಅದರಲ್ಲಿ ನೇಮ್ ಇರುತ್ತಲ್ಲ. ಸೊ ಫಸ್ಟ್ ಒನ್ನು ಅಂದರೆ 4 ಅಕ್ಷರ ಇರುತ್ತಲ್ಲ, 4 ಅಕ್ಷರ ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ ಕ್ಯಾಪಿಟಲ್ ಆಗಿ. ಸೊ ಅದೇ ಥರ ನಿಮ್ಮ ವಿಶ್ವಿ ಅಂದರೆ ಡೇಟ್ ಆಫ್ ಬರ್ತ್ ಇರುತ್ತಲ್ಲ, ಸೊ ವಿಶ್ವಿ ಇಯರ್ ಲಾಸ್ಟ್ ನಿಮ್ಮ ಇಯರ್ ಇರುತ್ತಲ್ಲ, ಸೊ ಯಾವ ಥರ ಇರುತ್ತೆ ನೋಡಿ, ಅಂದರೆ ಯಾವ ಇಯರ್ ಇರುತ್ತೆ ಆ ಇಯರನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿ ಓಕೆ ಕೊಟ್ಟರೆ ಇಮ್ಮಿಡಿಯೇಟ್ಲಿ ನಿಮ್ಮ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ, ಇಲ್ಲ ಅಂದರೆ ಓಪನ್ ಆಗಲ್ಲ. ಇದೇ ಪಾಸ್ವರ್ಡ್ ಅದು. ನೀವು ಅದನ್ನು ಬೇಕಾದ್ರೆ ಪ್ರಿಂಟ್ ತೆಗೆಸ್ಕೋಬೋದು ಅಥವಾ ನಿಮ್ಮ ಪರ್ಸನಲ್ ಯೂಸಿಗೆ ಏನಾದರೂ ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿಬಿಡಿ. ಅವ್ರಿಗೂ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಬಾಯ್, ಟೇಕ್ ಕೇರ್, ನೆಕ್ಸ್ಟ್ ಸಿಗೋಣ.